ಬಗ್ಗೆ ಮಾತಾಡ್ತೀಯ ನೀನು? ಕೆಲಸ ಮಡಗಿದ್ಯಾ ನೀನು? ನೋಡ್ರೆ ಜಮೀನ್ ಕೊಂಡ್ಕೊಂಡಿರೋದು ಮಂತ್ರಿಗಳು. ಅವ್ರಿಗೆ ಏನಾದ್ರೂ ವಿಚಾರ ಗೊತ್ತಾದ್ರೆ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಅವ್ರ ಗುಂಡಿಯಲ್ಲಿ ಬಿಸಿ ರಕ್ತ ಇದ್ರೆ ಈ ಸಿಂಹದ ಗುಳಿಯಿಂದ ಒಂದು ಹುಲ್ಕಡ್ಡಿ ಕಿತ್ಕೊಂಡೋಗ್ಲಿ ನೋಡ. ಶಬಾಷ್. ಹೋಗ್ಲ ಅಫ್ಸಾಲ್, ನೀನು ಮನೆ ಬಾಗಿಲು ಬಂದಿರೋ ಮಂತ್ರಿನ ನಿಲ್ಲಿಸಿ ಅವಮಾನ ಮಾಡ್ತಾ ಇದೀಯ. ನೀನು ಮಂತ್ರಿ ಆದ್ರೆ ನಾನು ರಾಜ. ರಾಜ. ನಮ್ಮಿಂದ ನೀನು, ನಿನ್ನಿಂದ ನಾವಲ್ಲ. ನಿನ್ನ ಕುರ್ಚಿ ಯಾವಾಗ ಬಿದ್ದೈತದೋ ನಿನ್ಗೆ ಗೊತ್ತಿಲ್ಲ, ಆದ್ರೆ ನಮ್ದು ಹಾಗಲ್ಲ. ಸಾಯೋ ಗಂಟ ನಾವೇ ರಾಜ. ನಾವು ಮನಸ್ಸು ಮಾಡಿದ್ರೆ ಯಾರನ್ ಬೇಕಾದ್ರೂ ಮಂತ್ರಿ ಮಾಡ್ತೀವಿ. ಆದ್ರೆ ನಿನ್ನಿಂದ ಒಬ್ಬ ನರಸಿಂಹೇಗೌಡನ ಹುಟ್ಟಾಕಕ್ಕಾಯ್ತದ? ಏನು ಯಾರು ಬೇಕಾದ್ರೂ ಮಂತ್ರಿ ಮಾಡ್ತೀಯ? ಅದೇನು ನಿನ್ ಕೊಟ್ಟಿಗೆ ಸಗಣಿ ಅಂತ ಕೆಲಸ ಅನ್ಕೊಂಡ್ಯಾ? ತಾಕತ್ತಿದ್ದೆ ಮಾಡಯ್ಯ ನೋಡೋಣ. ಇವನನ್ನು ಕರ್ಕೊಂಡೋಗಿ ಎಲೆಕ್ಷನ್ ಅಲ್ಲಿ ನಿಲ್ಸು. ಊರಿನ ಜನಗಳು ಹೇಳು, ಇವನು ಮಂತ್ರಿ ಆಗ್ಬೇಕು. ನಾವು ಹೇಳ್ತೀವಿ ಅಂತ ಹೇಳು, ಮಂತ್ರಿ ಆಗ್ತಾನೆ.